ಡಿಕೆ ಸುರೇಶ್ ಕೊಟ್ಟಂತಹ ಒಂದು ಹೇಳಿಕೆ ರಾಷ್ಟ್ರವ್ಯಾಪಿ ಆಕ್ರೋಶಕ್ಕೆ ಕಾರಣ ಆದ ಬೆನ್ನಲ್ಲೇ ವಿವಾದ ಟೀಕೆ ಖಂಡನೆಯ ಬಳಿಕ ಉಲ್ಟಾ ಹೊಡೆದ್ರ ಡಿಕೆ ಸುರೇಶ್ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ನನ್ನ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ ಅನ್ನೋದು ಡಿಕೆ ಸುರೇಶ್ ಅವರ ಸ್ಟೇಟ್ಮೆಂಟ್. ಈಗ ನನ್ನ ಹೇಳಿಕೆ ವಿಭಜನೆ ದೃಷ್ಟಿಯಿಂದ ಹೇಳಿದ್ದಲ್ಲ ಅಂತ ಹೇಳಿದ್ರು. ಬಜೆಟ್ ದಿನ ಅವ್ರು ಹೇಳಿದ್ ಬೇರೆ, ಈಗ ಹೇಳ್ತಾ ಇರೋದು ಬಿಜೆಪಿಯವರು ತಿರುಚಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಸ್ಪಷ್ಟನೆ ಕೊಡೋ ಮೂಲಕ ಆದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಇದೆ. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಹೋರಾಟಗಳನ್ನ ಮಾಡಲಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಸೊ ಯಾರನ್ನು ಕೂಡ ತಡೆಯುವಂತ ಪ್ರಶ್ನೆ ಇಲ್ಲ. ಅವರ ಹೋರಾಟ ಯಶಸ್ಸಾಗಲಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನ ಹೇಳೋದಕ್ಕೆ ಹಕ್ಕಿದೆ. ಸೊ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಈ ಮಾತನ್ನ ನನ್ನ ಪ್ರಶ್ನೆ ಏನು ನೀವು ಕೇಳಿದ್ರಿ, ಬಿಜೆಪಿ ಸಂಸದ ಡಿಕೆ ಸುರೇಶ್ ಕೊಟ್ಟಂತಹ ಹೇಳಿಕೆಯಿಂದ ಬಿಜೆಪಿಗರು ರೊಚ್ಚಿಗೆದ್ದಿದ್ದಾರೆ. ಒಂದು ಕಡೆಗೆ ರಾಜ್ಯ ಬಿಜೆಪಿ ನಾಯಕರು ಕೆರಳಿ ಕೆಂಡುವಾಗಿದ್ದಾರೆ, ಇನ್ನೊಂದು ಕಡೆಗೆ ಪ್ರತಿಭಟನೆಯ ಮೂಲಕ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಕಾರ್ಯಕರ್ತರು ಮುಂದಾದ್ರು. ಇವತ್ತು ಸದಾಶಿವನಗರದ ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿ ಹೈ ಡ್ರಾಮಾಕ್ಕೆ ಕಾರಣ ಆಯಿತು. 35ಕ್ಕೂ ಹೆಚ್ಚು ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರನ್ನ ಬಂಧಿಸೋ ಕೆಲಸ ಆಯಿತು, ಅಂದ್ರೆ ವಶಕ್ಕೆ ಪಡೆಯೋ ಕೆಲಸ ಕೂಡ ಆಯಿತು. ಅತ್ತ ವಿಜಯಪುರದಲ್ಲೂ ಕೂಡ ಬಿಜೆಪಿ ಪ್ರೊಟೆಸ್ಟ್ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಮಾಡಿದೆ. ವಿಜಯಪುರ ಕೋರ್ಟ್ ಬಳಿ ಇರುವಂತಹ ಕಾಂಗ್ರೆಸ್ ಜಿಲ್ಲಾ ಕಚೇರಿ ಎದುರು ಹೈ ಡ್ರಾಮಾನೇ ನಡೆಯಿತು.